ಕರ್ನಾಟಕದಲ್ಲಿ ಕಂಡುಬರುವಂತಹ ಹುಲಿ ಸಂರಕ್ಷಣಾ ತಾಣಗಳು, ಭಾರತದಲ್ಲಿ ಕಂಡುಬರುವಂತಹ ಹುಲಿ ಸಂರಕ್ಷಣಾ ತಾಣಗಳು, ಇದರ ಜೊತೆಗೆ ನಾವು ಪ್ರಾಜೆಕ್ಟ್ ಟೈಗರ್ ಅಥವಾ ಹುಲಿ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಾಜೆಕ್ಟ್ ಟೈಗರ್ ಬಗ್ಗೆ ತಿಳ್ಕೊಳ್ಳೋಣ. 1973ರಲ್ಲಿ ಹುಲಿಗಳನ್ನು ರಕ್ಷಣೆ ಮಾಡೋದಕ್ಕೆ, ಅಂದರೆ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿಯಾದಂಥ ಹುಲಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಒಂದು ಯೋಜನೆಯನ್ನು ಮಾಡ್ತಾರೆ. ಅದನ್ನು ಪ್ರಾಜೆಕ್ಟ್ ಟೈಗರ್ ಅಂತ ಕರೀತಾರೆ. 1973ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ ಅಂತ ಹೇಳ್ಬೋದು. ಈಗಾಗಲೇ ಹೇಳಿದ್ದೀನಿ, ಬಂಡೀಪುರ ಒಂದು ರಾಷ್ಟ್ರೀಯ ಉದ್ಯಾನವನವನ್ನು ನಾವು 1973ರ ಪ್ರಾಜೆಕ್ಟ್ ಟೈಗರ್ ಅಡಿ ಕಾಣ್ಬೋದು. ಪ್ರಸ್ತುತ 50 ಪ್ರಾಜೆಕ್ಟ್ ಟೈಗರ್ ಅಥವಾ ಹುಲಿ ಸಂರಕ್ಷಣಾ ತಾಣಗಳಿದ್ದಾವೆ ಅಂತ ಹೇಳ್ಬೋದು. ಸುಮಾರು 18 ರಾಜ್ಯಗಳಲ್ಲಿ ಈ ಒಂದು ಯೋಜನೆ ಹಬ್ಬಿರುವಂಥದ್ದು. ಅದೇ ರೀತಿ ಕೈಲಾಶ್ ಶಂಕಲ ಅನ್ನೋರು ಪ್ರಾಜೆಕ್ಟ್ ಟೈಗರ್ನ ಮೊದಲ ನಿರ್ದೇಶಕರಾಗಿದ್ದರು ಅನ್ನೋದನ್ನು ಸಹ ನಾವು ಗಮನಿಸ್ಬೋದು. ಹುಲಿ ಜನಗಣತಿ, ಏನಿದು ಟೈಗರ್ ಸೆನ್ಸಸ್ ಅಂತ ಕರಿತೀವಿ, ಹುಲಿ ಜನಗಣತಿ. ಇದು ಸಹ ಇಂಪಾರ್ಟೆಂಟು. ಪ್ರತಿ 4 ವರ್ಷಕ್ಕೊಮ್ಮೆ ಹುಲಿ ಜನಗಣತಿಯನ್ನು ಮಾಡ್ತಾರೆ. ಯಾರು ಮಾಡ್ತಾರೆ? ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ಇವರು ಏನು ಮಾಡ್ತಾರೆ? ಹುಲಿಗಳ ಒಂದು ಸಂಖ್ಯೆಯನ್ನು 4 ವರ್ಷಕ್ಕೊಮ್ಮೆ ಅಂದಾಜು ಮಾಡ್ತಾರೆ ಅಥವಾ ಜನಗಣತಿ ಮಾಡ್ತಾರೆ ಅಂತ ಹೇಳ್ಬೋದು. ಮೊದಲ ಜನಗಣತಿ ಅಥವಾ ಸೆನ್ಸಸ್ ಬಂದು 2006ರಲ್ಲಿ ನಡೆಯುತ್ತೆ. ಅದಾದ ನಂತರ 2010ರಲ್ಲಿ ನಡೆಯುತ್ತೆ, 2014 ಇದುವರೆಗೂ 3 ಹುಲಿ ಜನಗಣತಿ ಆಗಿರುವಂಥದ್ದು. ಎಷ್ಟಿದ್ದಾವೆ? 2014ರ ಹುಲಿ ಜನಗಣತಿ ಪ್ರಕಾರ 2226 ಹುಲಿಗಳು ನಮ್ಮ ಭಾರತದಲ್ಲಿ ಇರುವಂಥದ್ದು. 2010ರಲ್ಲಿ 1706 ಹುಲಿ ಇತ್ತು. ಈಗ 2226 ಹುಲಿಗಳನ್ನು ನಾವು ಕಾಣಬಹುದು. ಈ ಒಂದು 4ನೇ ನಾವೇನು ಹೇಳಿದ್ವಿ, 2006, 2010, 2014. ಇತ್ತೀಚೆಗೆ ಬಂದದ್ದು 2018. ಒಟ್ಟು 4 ಹುಲಿ ಜನಗಣತಿ. ನೆನಪಿರಲಿ, 4 ಆಗಿದ್ದಾವೆ. 2014ರಲ್ಲಿ 2226 ಹುಲಿ ಆಗಿದ್ರೆ 2018ರಲ್ಲೂ ಸಹ ಒಂದು 4ನೇ ಹುಲಿ ಜನಗಣತಿಯನ್ನು ಮಾಡುವಂಥದ್ದು. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಿರುವಂಥದ್ದು MS ಟ್ರಿಪ್ಸ್ ಅಂತ ಹೇಳಿ ಒಂದು ಮೊಬೈಲ್ ಅಪ್ಲಿಕೇಶನನ್ನು, ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಹುಲಿಗಳ ಒಂದು ಜನಸಂಖ್ಯೆಯನ್ನು ಅಥವಾ ಜನಗಣತಿಯನ್ನು ಅಂದಾಜು ಮಾಡೋದಕ್ಕೆ. ಇದು IASನಲ್ಲಿ ಬಂದಂತಹ ಪ್ರಶ್ನೆ ಅಂತ ಹೇಳ್ಬೋದು. ಅದೇ ರೀತಿ ಇದಷ್ಟೇ ಅಲ್ಲ, ನೆರೆಯ ರಾಷ್ಟ್ರಗಳ ಒಂದು ಬೌಂಡರೀಸ್, ಏನು ಗಡಿಭಾಗದಲ್ಲಿರುವಂತಹ ಹುಲಿಗಳ ಜನಸಂಖ್ಯೆಯನ್ನು ಅಥವಾ ಸಂಖ್ಯೆಯನ್ನು ಸಹ ಇಲ್ಲಿ ಎಣಿಸಲಾಗುತ್ತೆ. ಅದೇ ರೀತಿ ನಾವು ಎಷ್ಟು ಹುಲಿಗಳಿದ್ದಾವೆ, ಯಾವ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಎಷ್ಟು ಹುಲಿಗಳ ಸಂಖ್ಯೆ ಇದ್ದಾವೆ, ಅದೇ ರೀತಿ ಈ 50 ಹುಲಿ ಸಂರಕ್ಷಣಾ ತಾಣಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಕಾರ್ಬೆಟ್. ಕಾರ್ಬೆಟ್ ಹುಲಿ ಸಂರಕ್ಷಣಾ ತಾಣ ಎಲ್ಲಿ ಬರುತ್ತೆ? ಉತ್ತರಾಖಂಡಲ್ಲಿ ಬರುವಂಥದ್ದು. ಇಲ್ಲಿ 215 ಹುಲಿಗಳನ್ನು ಕಾಣ್ಬೋದು. ಅಂದರೆ ಅತಿ ಹೆಚ್ಚು ಹುಲಿಗಳನ್ನು ನಾವು ಕಾರ್ಬೆಟ್ ಒಂದು ಹುಲಿ ಸಂರಕ್ಷಣಾ ತಾಣದಲ್ಲಿ ನೋಡ್ತೀವಿ. ನಂತರ ಸ್ಥಾನದಲ್ಲಿ ನಾವು ಬಂಡೀಪುರ. ನಮ್ಮ ಕರ್ನಾಟಕದ ಬಂಡೀಪುರ 120 ಹುಲಿಗಳನ್ನು ಹೊಂದಿರುವಂಥದ್ದು. ನಂತರ ಕಾಜಿರಂಗ 103, ನಾಗರಹೊಳೆ ಇದು ಸಹ ನಮ್ಮ ಭಾರತದಲ್ಲಿ ಬರುವಂಥದ್ದು 101, ಮಧುಮಲೈ ತಮಿಳುನಾಡು, ಇದು ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿರುವಂಥದ್ದು, ಕನ್ಹಾ ಮಧ್ಯಪ್ರದೇಶ್, ನಾಗಾರ್ಜುನ ಸಾಗರ್ ಅಥವಾ ಶ್ರೀಶೈಲಂ ಆಂಧ್ರಪ್ರದೇಶ್ ಮತ್ತು ತೆಲಂಗಾಣದಲ್ಲಿ ಬರುವಂಥದ್ದು. ಈಗ ಪ್ರಸ್ತುತ ಇಲ್ಲಿ ಗಮನಿಸಬೇಕಿರೋದು, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಅಂತ ಹೇಳಿದ್ರೆ ಶ್ರೀಶೈಲಂ ಅಂತ ಹೇಳ್ಬೋದು. ಅದಾದ ನಂತರ ಸತ್ಯಮಂಗಳಂ ತಮಿಳುನಾಡಲ್ಲಿ ಬರುತ್ತೆ. ಸುಂದರ್ಬನ್ಸ್ ಇದು ಪಶ್ಚಿಮ ಬಂಗಾಳದಲ್ಲಿ ಬರುವಂಥದ್ದು. ಅದೇ ರೀತಿ ಕರ್ನಾಟಕದಲ್ಲಿ ಇನ್ನೊಂದು ಬರುತ್ತೆ, ಬಿಳಿಗಿರಿ ರಂಗನ ಬೆಟ್ಟ ಕರ್ನಾಟಕದಲ್ಲಿ ಬರುವಂಥದ್ದು. ಬಂಧವ್ಗರ್ ಇದು ಮಧ್ಯಪ್ರದೇಶ್, ದೂಧ್ವಾ ಉತ್ತರ ಪ್ರದೇಶ್, ತಡೋಬಾ ಹಂದಾರಿ ಇದು ಮಹಾರಾಷ್ಟ್ರದಲ್ಲಿ ಬರುವಂಥದ್ದು, ಪೆಂಚ್ ಮಧ್ಯಪ್ರದೇಶ್, ರಣತಂಬೋರ್ ರಾಜಸ್ಥಾನ್, ಪೆಂಚ್ ಮಹಾರಾಷ್ಟ್ರ. ಅದೇ ರೀತಿ ಸಾತ್ಪುರ ಮಧ್ಯಪ್ರದೇಶ್, ಪಿಲಿಹಿಬಿತ್ ಉತ್ತರ ಪ್ರದೇಶ್, ಮೇಲ್ಘಾಟ್ ಮಹಾರಾಷ್ಟ್ರ. ಅದೇ ರೀತಿ ಇಲ್ಲಿ ನೀವು ಇನ್ನೊಂದು ಗಮನಿಸೋದು ಪೆಂಚ್ ಅಂತ ಇದೆ. ಇದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಬಾರ್ಡರ್ ಇರೋದ್ರಿಂದ ಎರಡು ಹೆಸರನ್ನು ಹೇಳಿದ್ದೀನಿ. ಮೇಲ್ಘಾಟ್ ಮಹಾರಾಷ್ಟ್ರ, ವಾಲ್ಮೀಕಿ ಬಂದು ಬಿಹಾರ್, ಭದ್ರಾ ಕರ್ನಾಟಕ, ಪೆರಿಯಾರ್ ಇದು ಕೇರಳದಲ್ಲಿ ಬರುವಂಥದ್ದು, ಪರಂಬಿಕುಲಂ ಇದು ಕೇರಳ, ಪನ್ನಾ ಮಧ್ಯಪ್ರದೇಶ್, ಅಣ್ಣಾಮಲೈ ತಮಿಳುನಾಡು, ಇಂದ್ರಾವತಿ ಛತ್ತೀಸ್ಗಢ, ನಮ್ದಾಪ ಅರುಣಾಚಲ್ ಪ್ರದೇಶ್, ಮನಾಸ್ ಅಸ್ಸಾಂ, ಅಚಾನಕ್ ಅಮರಕಂಟಕ್ ಛತ್ತೀಸ್ಗಢ. ಅದೇ ರೀತಿ ಕಲಕಾಡ್ ಮುಂಡತುರೈ ತಮಿಳುನಾಡು, ಸರಿಸ್ಕಾ ರಾಜಸ್ಥಾನ, ಸಂಜಯ್ ದುಬ್ರಿ ಮಧ್ಯಪ್ರದೇಶ್, ಸಹ್ಯಾದ್ರಿ ಮಹಾರಾಷ್ಟ್ರ, ಬೋರ್ ಮಹಾರಾಷ್ಟ್ರ,
ಉದಂತಿ ಸೀತಾ ನದಿ ಛತ್ತೀಸ್ಗಢ, ಸಿಮ್ಲಿಪಾಲ್ ಒರಿಸ್ಸಾ, ಸುಮಾರು ಬಾರಿ ಕೇಳಿರುವಂಥದ್ದು, ಸತ್ಕೋಸಿಯಾ ಒರಿಸ್ಸಾ, ಪಲಮು ಜಾರ್ಖಂಡ್, ದಂಪ ಮಿಜೋರಾಂ, ಬಕ್ಸಾ ಇದನ್ನು ಕೇಳಿದರೆ ವೆಸ್ಟ್ ಬೆಂಗಾಲ್, ಖಮ್ಲಾಂಗ್ ಅರುಣಾಚಲ್ ಪ್ರದೇಶ್, ರಾಜಾಜಿ ಇದನ್ನು ಕೇಳಿದರೆ ಉತ್ತರಾಖಂಡ್, ಒರಾಂಗ್ ಅಸ್ಸಾಂ, ಮುಕುಂದರ ಹಿಲ್ಸ್ ರಾಜಸ್ಥಾನ್, ಕಾವಲ್ ತೆಲಂಗಾಣ, ಅಮರಾಬಾದ್ ತೆಲಂಗಾಣ. ಸೊ ಅದೇ ರೀತಿ ಪಕ್ಕೆ ರಿಸರ್ವೈರ್ ಅರುಣಾಚಲ್ ಪ್ರದೇಶ್ ಇದು ಸಹ ಕೇಳಿರುವಂಥದ್ದು. ಅದೇ ರೀತಿ ನವಗಾಂವ್ ನಗ್ಜೀರಾ ಮಹಾರಾಷ್ಟ್ರ, ನಮೇರಿ ಅಸ್ಸಾಂ, ದಾಂಡೇಲಿ ಹನ್ಸಿ ಇದು ಕರ್ನಾಟಕದಲ್ಲಿ ಕಂಡುಬರುವಂಥದ್ದು. ಅದೇ ರೀತಿ ಈಗ ನಾವು ಕರ್ನಾಟಕದ ಒಂದು ಹುಲಿ ಸಂತತಿ ಬಗ್ಗೆ ತಿಳ್ಕೊಳ್ಳೋಣ. ನಾವು ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ, ಕೇರಳ, ತಮಿಳುನಾಡಲ್ಲಿ ಸುಮಾರು 44% ಆನೆಗಳನ್ನು ಕಾಣ್ತೀವಿ. ಅದೇ ರೀತಿ 35% ಹುಲಿಗಳನ್ನು ಕಾಣ್ತೀವಿ. ಭಾರತದಲ್ಲಿರುವಂತಹ ಒಟ್ಟಾರೆ 31% ಚಿರತೆಗಳನ್ನು ಈ ಒಂದು ರಾಜ್ಯಗಳಲ್ಲೇ ಕಾಣ್ತೀವಿ. ಸೊ ಕರ್ನಾಟಕದಲ್ಲಿ ಮಾತ್ರ 22% ಆನೆಗಳು, 18% ಹುಲಿ, ಅದೇ ರೀತಿ 14% ಚಿರತೆಗಳನ್ನು ಕಾಣಬಹುದು. ವಿಶ್ವದಲ್ಲಿ ನಾವು 100% ಏಷ್ಯಾಟಿಕ್ ಸಿಂಹಗಳನ್ನು ಕಾಣುವಂಥ ಏಕೈಕ ರಾಜ್ಯ ಅಂತ ಹೇಳಿದ್ರೆ ಗುಜರಾತ್ ಅಂತ ಹೇಳ್ಬೋದು. ಅದೇ ರೀತಿ ದೇಶದ ಹುಲಿ ಜನಸಂಖ್ಯೆಯಲ್ಲಿ ಕರ್ನಾಟಕವನ್ನು ನಾವು ಗಮನಿಸೋದಾದರೆ 2ನೇ ಸ್ಥಾನದಲ್ಲಿ ಇರುವಂಥದ್ದು. ಹಾಗಾದರೆ ಹುಲಿ ಜನಗಣತಿ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳ್ಬೋದು. ಸೊ ಅದು ಮಧ್ಯಪ್ರದೇಶ್ 526 ಒಂದು ಹುಲಿಗೆ ಸಂಖ್ಯೆಯನ್ನು ಹೊಂದಿರುವಂಥದ್ದು ಪ್ರಥಮ ಸ್ಥಾನದಲ್ಲಿದ್ದರೆ, 2ನೇ ಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಕಾಣ್ಬೋದು 524, ತೃತೀಯ ಸ್ಥಾನದಲ್ಲಿ ನಾವು 400 ಚಿಲ್ಲರೆ ಇರುವಂತಹ ಉತ್ತರಾಖಂಡನ್ನು ಕಾಣ್ಬೋದು. ಅದೇ ರೀತಿ ಭಾರತದಲ್ಲಿ ನಾವು ಸುಮಾರು 50 ಹುಲಿ ಸಂರಕ್ಷಣಾ ತಾಣಗಳನ್ನು ಕಾಣಿದ್ರೆ ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಣಾ ತಾಣಗಳನ್ನು ಕಾಣ್ಬೋದು. ಅವು ಯಾವುವು ಅಂತ ಹೇಳಿದ್ರೆ ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ ಮತ್ತು ಹನ್ಸಿ, ಬಿಳಿಗಿರಿ ರಂಗನ ಹುಲಿ ಸಂರಕ್ಷಣಾ ತಾಣ ಅಂತ ಹೇಳ್ಬೋದು, ಅಥವಾ BRT ಟೈಗರ್ ರಿಸರ್ವ್ ಅಂತ ಕರಿತೀವಿ. ಸೊ ಇದು ಹೋದ ಬಾರಿ KS ಅಲ್ಲಿ ಕೇಳಿರುವಂಥದ್ದು. ಯಾವುದು? ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ ಮತ್ತು ಹನ್ಸಿ, ಬಿಳಿಗಿರಿ ರಂಗನ ಬೆಟ್ಟ ಅಥವಾ BRT. ಸೊ ಕರ್ನಾಟಕ ಗಮನಿಸೋದಾದ್ರೆ ಈಗಾಗಲೇ ಹೇಳಿದೆ 524 ಹುಲಿಗಳನ್ನು ಹೊಂದಿದ್ದು 2ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಮಧ್ಯಪ್ರದೇಶ 526. ಅದೇ ರೀತಿ ಕರ್ನಾಟಕದಲ್ಲಿ 6049 ಆನೆಗಳನ್ನು ಕಾಣ್ಬೋದು. ಇದು ದೇಶದಲ್ಲೇ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತಹ ರಾಜ್ಯ ಅಂತ ಹೇಳ್ಬೋದು. ಅದೇ ರೀತಿ ಪ್ರಾಜೆಕ್ಟ್ ಟೈಗರ್ ಈಗಾಗಲೇ ಹೇಳಿದ್ದೀನಿ 1973 ಭಾರತ ಸರ್ಕಾರದ ಇಂದಿರಾ ಗಾಂಧಿ ಸಮಯದಲ್ಲಿ ತರ್ತಾರೆ. ಆ ಸಮಯದಲ್ಲಿ ಬಂಡೀಪುರ ರಾಷ್ಟ್ರೀಯ ಒಂದು ಉದ್ಯಾನವನ ಈ ಒಂದು ಪ್ರಾಜೆಕ್ಟ್ ಟೈಗರ್ ಅಡಿ ಸೇರುವಂಥದ್ದು. ಸೊ ಇಲ್ಲಿ ಗಮನಿಸ್ಬೋದು ಯಾವಾಗ ಈ ಒಂದು ಹುಲಿ ಸಂರಕ್ಷಣಾ ತಾಣಗಳನ್ನು ರಚನೆ ಮಾಡ್ತಾರೆ ಅಂತೇಳಿ. ಬಂಡೀಪುರ 872 ಸ್ಕ್ವೇರ್ ಕಿಲೋಮೀಟರ್ ಅಥವಾ ಚದರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯಲ್ಲಿ ಆವರಿಸಿದ್ದು 1973 ಮೊದಲ ಬಾರಿಗೆ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಮೊದಲ ಹುಲಿ ಸಂರಕ್ಷಣಾ ತಾಣ ಬಂಡೀಪುರ, ಎರಡನೇದಾಗಿ ಭದ್ರಾ 1998, ನಾಗರಹೊಳೆ 2000, ದಾಂಡೇಲಿ ಹನ್ಸಿ 2006, BRT 2001. ಸೊ ಇದಿಷ್ಟು ಹುಲಿ ಸಂರಕ್ಷಣಾ ತಾಣಗಳ ಬಗ್ಗೆ.